राज्यपालांच्या विरोधात अवमानकारक वक्तव्य करणाऱ्या व्यक्तींविरुद्ध आणि पूर्वनियोजित आंदोलन करणाऱ्या काँग्रेस नेत्यांविरुद्ध कायदेशीर कारवाई करण्याची मागणी करत भाजप कार्यकर्त्यांनी गुरुवारी चन्नमा चौकात आंदोलन केले आणि जिल्हाधिकाऱ्यांमार्फत राष्ट्रपतींना निवेदन पाठवले। मुडा घोटाळ्यामध्ये राज्यपालांनी मुख्यमंत्र्यांच्या विरोधात केलेल्या आरोपांवरील तपासाला परवानगी दिल्यानंतर काँग्रेस नेते आणि समर्थक अवमानकारक वक्तव्ये करत आहेत, अशा लोकांवर कायदेशीर कारवाई करावी अशी मागणी त्यांनी निवेदनामध्ये केली आहे। ರಾಜ್ಯಪಾಲ ವಿರುದ್ಧ ಏನು ಪ್ರತಿಭಟನೆ ನಡೆಸಿದ್ರು ಕಾಂಗ್ರೆಸ್ನವರು ಅದನ್ನು ಖಂಡಿಸ್ತೀವಿ। ಮೊನ್ನೆ ಅವ್ರು ಡಿಸೋಜಾನೆ ಅವರು ಬಾಂಗ್ಲಾದೇಶ ಗತೆ ಇಲ್ಲೇ ಇಡೀ ರಾಜ್ಯದಲ್ಲಿ ಪರಿಸ್ಥಿತಿ ಬರ್ತಿದೆ ಅಂತ ಅದನ್ನು ಖಂಡಿಸ್ತೀವಿ। ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಯಾಕಂದ್ರೆ ಉಲ್ಟಾ ಚೋರ್ ಕೋತ್ವಾಲ್ ಕೋ ದಾಟೆ ಅಂತಾರೆ। ತುಡುಗರ ನೀವು ಮಾಡೋರು ಮತ್ತು ರಾಜ್ಯಪಾಲಗ ನೀವು ಬಯೋರು ಅಂದರೆ ಆ್ಯಕ್ಷನ್ ತೊಗೋಬಾರ್ದು ಅಂತ ನಿಮ್ಮ ಪ್ಲ್ಯಾನ್ ಇದೆ, ಬರೋಬರ ಅದ। ಅಂದ್ರೆ ಸಂವಿಧಾನದಲ್ಲಿ ಏನೇನು ಪರಿಸ್ಥಿತಿ ಅದ ನೋಡ್ಕೊಂಡು ನೀವು ಖಂಡಿತವಾಗಿ ಇವತ್ತು ನೀವು ರಾಜೀನಾಮೆ ಕೊಟ್ಟರೆ ಒಳ್ಳೆ, ನಿಮ್ಗೆ ಗೊತ್ತದ ಇವತ್ತು ಅಥವಾ ನಾಳೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯಗರು ಗೊತ್ತದ। ಸುಮ್ಮ ಜಗುದು ಕೆಲಸ ಮಾಡತ್ತಾರು, ಇಡೀ ರಾಜ್ಯದಲ್ಲಿ ಸಮಸ್ಯೆ ಮಾಡೋದು ಪ್ಲ್ಯಾನ್ ಮಾಡತ್ತಾರೆ। ಹಿಂಗೆ ಮಾಡೋಕ್ಕೆ ಹೋಗಬೇಡ್ರಿ, ಸರಳವಾಗಿ ಬಂದು ನೀವು ರಾಜೀನಾಮೆ ಕೊಡಬೇಕು। ಇಲ್ಲಾಂದ್ರೆ ಅವರು ಏನು ಡಿಸೋಜ್ ಅದಾರಲ್ಲ ಅವ್ರು ಏನು ಹೇಳಿಕೆ ಕೊಟ್ಟಲ್ಲ ಅಂತ ಈ ಹೇಳಿಕೆ ಕೊಡೋರು ಎಲ್ಲರೂ ಬಾಂಗ್ಲಾದೇಶ ಹೋಗೋದು ಭಾಳ ಒಳ್ಳೆ। ಯಾಕಂದ್ರೆ ಬಾಂಗ್ಲಾದೇಶ ಅಧ್ಯಕ್ಷ ಇದ್ದಾರಲ್ಲ ಯಾರು ಶೇಖ್ ಹಸೀನಾ, ಅವರು ಅಲ್ಲಿನ ಸಮಸ್ಯೆ ನೋಡ್ಕೊಂಡು ನಮ್ಮ ದೇಶನಾಗ ಬಂದರು, ನಮ್ಮ ಕಡೆ ಬಂದು ಆಶ್ರಯ ತೊಗೊಂಡ್ರು। ಮತ್ತು ಅವ್ರು ಹೇಳ್ತಾರು ಹಂಗೆ ಸಮಸ್ಯೆ ಇಲ್ಲೇ ಮಾಡ್ತೇವೆ। ನೀವು ಅಷ್ಟು ಪ್ರೀತಿ ಇದ್ರೆ ನೀವು ಪಾಕಿಸ್ತಾನ ಬಗ್ಗೆ ಭಾಳ ಪ್ರೀತಿ, ಬಾಂಗ್ಲಾದೇಶ ಬಗ್ಗೆ ಭಾಳ ಪ್ರೀತಿ, ಯಾರ್ಯಾರು ಪ್ರೀತಿ ಅದ ನೀವು ಹೋಗ್ಬಿಡ್ರಿ ಅಂತ ನಾವು ಹೇಳ್ತೇವೆ। ಅಂದ್ರೆ ಹಂಗೆ ಅವರು ಹೋಗ್ಬೇಕು, ಇಲ್ಲೇನು ಸಮಸ್ಯೆ ನೀವು ದೇಶರು ಕೆಲಸ ಮಾಡಿದ್ರೆ ನಾವು ಎಲ್ಲಿ ಬಿಡ್ತೇವೆ, ಮತ್ತು ಜನರು ಬಿಡ್ತಾರಂತೀರಿ, ನೀವು ಯಾರೂ ಬಿಡುವುದಿಲ್ಲ। यावेळी भाजपचे उपाध्यक्ष अनिल बेणके, भाजप ग्रामीण जिल्हाध्यक्ष सुभाष पाटील, नगर घटकचे अध्यक्ष गीता सुतार, माजी आमदार संजय पाटील, डॉक्टर व्ही.आय. पाटील, भाजपचे नेते मुरगेंद्रगौड पाटील, लीना टोपण्णावर आदी उपस्थित होते। विनोद कोलकार, KMM मराठी, बेळगाव।